ಸುತ್ತೂರು ಜಾತ್ರೆ ನೋಡೋಣ ಅಂತ ಹೋದರೆ ಆ ಸೇತುವೆಗೂ ಮುಂಚೆನೇ ವೆಹಿಕಲ್ ಪಾರ್ಕಿಂಗ್ ಎಲ್ಲ ನಿಲ್ಲಿಸ್ಬಿಟ್ರು. ಮುಂದಕ್ಕೆ ಬಿಡಲೇ ಇಲ್ಲ. ಎಷ್ಟು ದೂರ ನಡಿಬೇಕಾಯ್ತು ಅಂದರೆ ಈ ಸೇತುವೆ ಇದೆಯಲ್ಲ ಅಲ್ಲಿಂದ ಕಡಿಮೆ ಅಂದರೂ 1 ಕಿಲೋಮೀಟರ್ ಒಳಗಡೆ ಹೋಗಬೇಕಿತ್ತು. ಆಲ್ರೆಡಿ ರಥ ಸರ್ಕಲ್ ತನಕ ಬಂದ್ಬಿಟ್ಟಿರೋದ್ರಿಂದ ವೆಹಿಕಲ್ಸ್ನ ಅಲ್ಲಿ ತನಕ ಅಲೋ ಮಾಡಲಿಲ್ಲ. ಹಾಗಾಗಿ ಎಲ್ಲರೂ ಜನ ನಡ್ಕೊಂಡು ಹೋಗಲೇಬೇಕಾಯ್ತು. ಇಲ್ಲಿ ಹರಿತಾ ಇರೋದು ಕಪಿಲಾ ನದಿ. ಬಿಸಿಲು ಬೇರೆ ಎಷ್ಟೊಂದಿತ್ತು ಗೊತ್ತಾ. ಆದ್ರೂ ರಥೋತ್ಸವ ನೋಡಬೇಕಲ್ವಾ, ಹಾಗಾಗಿ ಬಿಸಿಲು ಕೇರ್ ಮಾಡದೆ ನಡ್ಕೊಂಡು ಹೋದ್ವಿ. ಏನೇ ಆದರೂ ಈ ಸೇತುವೆ ಮೇಲೆ ನಡ್ಕೊಂಡು ಹೋಗೋದ್ರಲ್ಲಿ ಒಂಥರ ಖುಷಿ ಅನಿಸ್ತು. ಸುತ್ತೂರಿನ ಆದಿಜಗದ್ಗುರು ಶ್ರೀ ಶಿವರಾತ್ರೀಶ್ವರರ ರಥೋತ್ಸವ ಶುರುವಾಗಿದೆ. ಈ ಜಾತ್ರೆನಲ್ಲಿ ಬರೀ ಮೆರವಣಿಗೆ, ಉತ್ಸವ ಮೂರ್ತಿ ಇದಿಷ್ಟೇ ಇರಲ್ಲ. ಏನೆಲ್ಲ ಇರುತ್ತೆ ಗೊತ್ತಾ? ಕೃಷಿ ಮೇಳ ಇರುತ್ತೆ, ವಸ್ತು ಪ್ರದರ್ಶನ ಇರುತ್ತೆ, ದನಗಳ ಜಾತ್ರೆ ಇರುತ್ತೆ, ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರುತ್ತೆ. ಬನ್ನಿ ಹೋಗೋಣ ಒಂದು ದೊಡ್ಡ ಸುತ್ತು ಸುತ್ತೂರಿನಲ್ಲಿ. ಸುತ್ತೂರಿನ 4ನೇ ಗುರುಗಳಾದ ಶ್ರೀ ಸಿದ್ಧಾನಂದ ದೇಶಿಕೇಂದ್ರ ಮಹಾಸ್ವಾಮಿಗಳ ಕಾಲದಲ್ಲಿ ಮಹಾಶರಣರಾದ ಮಹದೇಶ್ವರರು ಮಹದೇಶ್ವರ ಬೆಟ್ಟಕ್ಕೆ ನೆಲೆ ನಿಲ್ಲೋಕೆ ಹೋಗೋ ಮೊದಲು ಸುತ್ತೂರಿಗೆ ಬಂದಿದ್ದರು. ಇಲ್ಲಿ ಅವರಿಗೆ ರಾಗಿ ಬೀಸೋ ಕಾಯಕನ ವಹಿಸಲಾಗಿತ್ತು. ಮಹದೇಶ್ವರರು ತಮ್ಮ ತಪಶಕ್ತಿಯಿಂದ ಅಷ್ಟೊಂದು ರಾಗಿಯನ್ನು ಕೆಲವೇ ಕ್ಷಣಗಳಲ್ಲಿ ಬೀಸಿಬಿಡ್ತಿದ್ರು. ಇಂದಿಗೂ ಸಹ ಸುತ್ತೂರಿನಲ್ಲಿ ಮಹದೇಶ್ವರರು ಬೀಸಿದ ರಾಗಿ ಕಲ್ಲು ಮತ್ತು ಅವರು ಬಳಸಿದ ವಸ್ತುಗಳನ್ನು ಇಟ್ಟಿದ್ದು ಮಹದೇಶ್ವರರ ಗದ್ದಿಗೆಯೂ ಕೂಡ ಈ ಸುತ್ತೂರಿನಲ್ಲಿದೆ.
ಜಾತ್ರೆಗಳನ್ನ ನೋಡೋದಕ್ಕೆ ಒಂದು ಖುಷಿ ಅಲ್ವಾ. ಜಾತ್ರೆಯಲ್ಲಿ ರಥ ಬೀದಿನಲ್ಲಿ ಮಳಿಗೆಗಳಿಟ್ಟಿರ್ತಾರಲ್ಲ, ಅಲ್ಲಿ ಮಾರುವಂಥ ತಿಂಡಿ ತಿನಿಸುಗಳಿರ್ಬಹುದು, ಆಟಿಕೆಗಳಿರಬಹುದು, ಅಥವಾ ಮತ್ತಿನ್ನೇನೇ ಇರಬಹುದು. ಅದನ್ನೆಲ್ಲ ಒಂಥರ ಕೊಂಡ್ಕೊಳ್ಳೋದ್ರಲ್ಲೇ ಒಂದು ಖುಷಿ. Health of the heart, we have healthy food and unhealthy food. Healthy food includes all your fruits, vegetables, and this concept is called as My Plate. This includes, taking healthy foods like cereals, pulses, grains, meat and eggs in appropriate quantity, and include lot of fruits and vegetables. And here you have the junk food like ice cream, pizzas, fries, burgers. All these are, equipped with all the artificial sweeteners, and this can have a significant health risk on your heart, and this can further cause high blood pressure, cholesterol levels, which can further lead to sudden incidents of heart attack, stroke, etc. So along with this, you should also be following others, like one is engaging in regular physical activity, then having appropriate sleep and rest, then having positive or balanced mental health, and then connecting with others. ಇವರು ಈ ಮಕ್ಕಳಿಗೆ ಅವ್ರದೇ ಆದ ಭಾಷೆಯಲ್ಲಿ ಆಹಾರ ಪೋಷಕಾಂಶಗಳ ಬಗ್ಗೆ ವಿವರಣೆ ಕೊಡೋದನ್ನ ನೋಡಿ ನನಗಂತೂ ತುಂಬಾನೇ ಖುಷಿ ಆಯಿತು.